ನನಗೆ 9th ಮಂತಲ್ಲಿ ಯಾವ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಯಿತು, ನನ್ನ ಡೆಲಿವರಿ ಎಕ್ಸ್ಪೀರಿಯೆನ್ಸ್ ಏನು ಅಂತಂದರೆ, ನಾನು 8th ಮಂತ್ವರೆಗೂ ಅಷ್ಟೇ ನಮ್ಮಮ್ಮ ಮನೆಯಲ್ಲಿ ಇದ್ದಿದ್ದು. 9th ಮಂತ್ಗೆ ಬೀಳೋದಕ್ಕಿಂತ ಮುಂಚೆ ನಾನು 8th ಮಂತಲ್ಲೇ ನಾನು ನಮ್ಮಮ್ಮ ಮನೆಯಿಂದ ನಮ್ಮ ಹಸ್ಬೆಂಡ್ ಮನೆಗೆ ಬಂದಿದ್ದೆ. ಯಾಕಂದರೆ ಬೆಂಗಳೂರಲ್ಲೇ ಡೆಲಿವರಿ ಮಾಡ್ಕೋಬೇಕಿತ್ತು ನಾನು. ಯಾಕಂದರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ್ಲಿಂದನೂ ಒಂದೇ ಹಾಸ್ಪಿಟಲಲ್ಲಿ ತೋರಿಸ್ತಾ ಇದ್ವಿ. ಸೊ ಡೆಲಿವರಿ ಕೂಡ ಅದೇ ಹಾಸ್ಪಿಟ್ಲಲ್ಲಿ ಮಾಡ್ಕೋಬೇಕು ಅಂತ ನಾವು ಅಂದ್ಕೊಂಡಿದ್ವಿ. ನಾರ್ಮಲ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ನನಗೆ ಗ್ರೋತ್ ಸ್ಕ್ಯಾನ್ ಮಾಡೋ ಅಷ್ಟೊತ್ತಿಗೆ ಬೇಬಿ ಹೆಡ್ ಡೌನ್ ಆಗಿತ್ತು. ಸೊ ನಾರ್ಮಲ್ ಡೆಲಿವರಿ ಆಗಬೇಕಂದ್ರೆ ಸ್ವಲ್ಪ ಎಕ್ಸಸೈಸ್ ಎಲ್ಲ ಹೇಳ್ಕೊಟ್ಟಿದ್ರು ನನಗೆ ಈಸಿ ಆಗಲಿ ಅಂತ. ಮತ್ತೆ ನೀನು ಮೆಂಟಲಿ ಪ್ರಿಪೇರ್ ಆಗಿ ಬರಬೇಕು, ನಾರ್ಮಲ್ಲೇ ಆಗಬೇಕು ಅಂತ, ನೀನು ಫಿಟ್ಟಾಗಿ ಇರಬೇಕು, ಅದಕ್ಕೆ ನೀನು ತುಂಬ ಸ್ಟ್ರಾಂಗ್ ಆಗಿ ಇರಬೇಕು, ನಾರ್ಮಲ್ಲೇ ಆಗುತ್ತೆ ನನಗೆ ಅಂತ ಹೇಳಿದ್ರು ಮುಂಚೆನೆ. ಸೊ ಗ್ರೋತ್ ಸ್ಕ್ಯಾನ್ಗೆ ಹೋದಾಗ ಡಾಕ್ಟರ್ ಇನ್ಫಾರ್ಮ್ ಮಾಡಿದ್ರು, ಹಾಸ್ಪಿಟಲ್ ನಿಯರ್ ಬೈ ಇರಬೇಕು, ಅಂದರೆ ಬೆಂಗಳೂರಲ್ಲಿ ಈ ಊರಲ್ಲಿರೋದು ಅಷ್ಟು ಸೇಫ್ ಅಲ್ಲ, ಯಾವಾಗ ಪೇನ್ಸ್ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ 9th ಮಂತ್ಗೆ ಬಿದ್ಮೇಲೆ ಅಂತ. ಅದಕ್ಕೆ 9th ಮಂತ್ಗೆ ಬಿದ್ಮೇಲೆ ಒಂದು ಒಳ್ಳೆ ದಿನ ನೋಡಿ ಸೀಮಂತ ಶಾಸ್ತ್ರ ಕೂಡ ಮಾಡಿದ್ರು ನನಗೆ ನನ್ನ ಹಸ್ಬೆಂಡು. ಆ್ಯಕ್ಚುಲಿ ಸೀಮಂತ ಆಗಿದ್ದು ಬೆಂಗಳೂರಲ್ಲೇ. ಸೊ ಸೀಮಂತ ಶಾಸ್ತ್ರ ಮುಗಿಸ್ಕೊಂಡ್ಮೇಲೆ ನಾನು ನಮ್ಮಮ್ಮ ಮನೆಗೆ ಬರಬೇಕಿತ್ತು. ಬಂದು ಒಂದು ನೈಟ್ ಅಷ್ಟೇ ಸ್ಟೇ ಆಗಿ ನಾನು ಮತ್ತೆ ರಿಟರ್ನ್ ಬೆಂಗಳೂರಿಗೆ ಆವತ್ತೇ ಹೊರಟೋದೆ ನಾನು. ಯಾಕಂದರೆ ಊರಿಂದ 100+ ಇದೆ, ನಮಗೆ ಹಾಸ್ಪಿಟ್ಲಿಗೆ ಹೋಗೋಕ್ಕೆ ಆಗಲ್ಲ ಆ ಟೈಮ್ಗೆ. ಸೊ ಬೆಂಗಳೂರಲ್ಲೇ ಇದ್ದರೆ ನಿಯರ್ ಬೈ ಇರುತ್ತೆ ಅಲ್ಲ, ಸೊ ಈಸಿಯಾಗಿ ಹೋಗ್ಬೋದು ಹಾಸ್ಪಿಟ್ಲಿಗೆ ಅನ್ನೋ ಒಂದೇ ಕಾರಣಕ್ಕೆ ನಾನು ಊರಲ್ಲಿ ಇಲ್ಲದೆ ನನ್ನ ಹಸ್ಬೆಂಡ್ ಮನೆಗೆ ಹೊರಟೋದೆ. ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ನೀವೇನು ನೋಡ್ತಾ ಇದ್ದೀರೋ, ನಾವು ಕಾರಲ್ಲಿ ಹೋಗ್ಬೇಕಾದ್ರೆ ಹಾಸ್ಪಿಟ್ಲಿಗೆ ಏನೇನು ಮಾತಾಡ್ಕೊಂಡ್ವಿ ಅಂತಂದರೆ, ಪೈನ್ಸ್ ಬರ್ತಾ ಇಲ್ವಲ್ಲ ಅನ್ನೋದೇ ನಮಗೆ ಚಿಂತೆ ಆಗಿತ್ತು ಆ ಟೈಮಲ್ಲಿ. ಅದ್ರ ಬಗ್ಗೆನೇ ಮಾತಾಡ್ತಾ ಇದ್ವಿ ನಾವು. ಸೀಮಂತ ಮುಗಿದ್ಮೇಲೆ 2 ವಾರ ಆಗೋಯ್ತು, ನೋಡಿದ್ರೆ ಪೈನ್ಸೇ ಬರಲಿಲ್ಲ ನನಗೆ. ಯಾಕೆ ಪೈನ್ಸ್ ಬರ್ತಾ ಇಲ್ಲ ಅಂತಲೇ ಯೋಚನೆ ನನಗೆ. ಅಂತೂ ಡೆಲಿವರಿ ಬಗ್ಗೆ ಅಲ್ಲ, ಯಾಕೆ ಪೈನ್ಸ್ ಬರ್ತಿಲ್ಲ ಅನ್ನೋದ್ರ ಬಗ್ಗೆನೇ ಚಿಂತೆ ನನಗೆ. ಮತ್ತು 9th ಮಂತ್ ಫುಲ್ಲೂ ತುಂಬಾ ಖುಷಿಯಾಗಿದ್ದೆ ನಾನು. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನನ್ನ ಹಸ್ಬೆಂಡ್ 9th ಮಂತಲ್ಲಿ ನನ್ನನ್ನು. ಮತ್ತು 9th ಮಂತ್ ಫುಲ್ಲು ಕಂಪ್ಲೀಟ್ ಆಯಿತು, ಅಂದರೆ 36 ವೀಕ್ಸ್ ಕಂಪ್ಲೀಟ್ ಆಯಿತು. ನನಗೆ 38th ವೀಕಲ್ಲಿ ನನಗೆ ಡೆಲಿವರಿ ಆಗಿದ್ದು. ಡೆಲಿವರಿ ಆಗೋದಕ್ಕಿಂತ ಮುಂಚೆಯಿಂದನೂ ನಾನು ತುಂಬಾ ಖುಷಿಯಾಗಿದ್ದೆ, ತುಂಬ ವೆಯ್ಟ್ ಮಾಡ್ತಾ ಇದ್ದೆ ಡೆಲಿವರಿಗೋಸ್ಕರ ಅಂತಲೇ. ಯಾಕಂದರೆ ಏನೇ ಆದ್ರೂ C-ಸೆಕ್ಷನ್ ಅನ್ನೋ ಆಪ್ಷನ್ನೇ ತೊಗೋಬಾರ್ದು, ನಾರ್ಮಲ್ ಡೆಲಿವರಿನೇ ಮಾಡ್ಕೋಬೇಕು ಅಂತ ನಾನು ಮುಂಚೆಯಿಂದನೇ ಪ್ರಿಪೇರ್ ಆಗಿದ್ದೆ ನಾರ್ಮಲ್ ಡೆಲಿವರಿಗೆ. 36 ವೀಕ್ಸ್ ಕಂಪ್ಲೀಟ್ ಆಗಿದೆ ಅಂದರೆ 9th ಮಂತ್ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. 38th ವೀಕಲ್ಲಿ ನನಗೆ ಡೆಲಿವರಿ ಆಗಿದ್ದು, ಅಂದರೆ 10ನೇ ತಿಂಗಳಲ್ಲಿ ನನಗೆ ಡೆಲಿವರಿ ಆಗಿದ್ದು. ಈ ಥರ ಇತ್ತು ನನ್ನ 9th ಮಂತ್ನ ಪ್ರೆಗ್ನೆನ್ಸಿ ಜರ್ನಿ ಮತ್ತು ನನ್ನ ಎಕ್ಸ್ಪೀರಿಯನ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ.